ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 16ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಇದೇ ನಿಮಗೆ ಅವಶ್ಯವಾದ ವಿಶ್ರಾಂತಿ. ಬಳಲಿದವರನ್ನು ವಿಶ್ರಮಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪಶಮನ ಇದೆ. ಏಷಾಯ 28ನೇ ಅಧ್ಯಾಯ 12ನೇ ವಚನ. ನಾವು ಕರ್ತನ ವಾಗ್ದಾನದಲ್ಲಿ ವಿಶ್ರಾಂತಿಗೊಂಡಿದ್ದೇವೆ. ನಾವು ಆತನ ಬಲದಲ್ಲಿ ವಿಶ್ರಾಂತಿಗೊಂಡಿದ್ದೇವೆ ಮತ್ತು ಆತನು ನಮಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ ಎಂಬ ಭರವಸೆಯಲ್ಲಿ ವಿಶ್ರಾಂತಿಗೊಂಡಿದ್ದೇವೆ. ನಮ್ಮನ್ನು ಕರೆದಾತನು ತಾನು ಹೇಳಿದ ತನ್ನ ಎಲ್ಲ ಶುಭ ವಾರ್ತೆಗಳನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆಂದು ನಾವು ಬಲ್ಲೆವು. ಈ ಸಮಾಧಾನ ಅಥವಾ ವಿಶ್ರಾಂತಿಯು ಪವಿತ್ರಾತ್ಮದ ವಿಷಯವಾದ ಆಶೀರ್ವಾದವಾಗಿದೆ. ನಾವು ಎಷ್ಟರ ಮಟ್ಟಿಗೆ ಈ ಪವಿತ್ರಾತ್ಮ ದೇವರ ಪರಿಶುದ್ಧ ಮನಸ್ಸು, ಪರಿಶುದ್ಧ ಆಲೋಚನೆ ಹೊಂದುತ್ತೇವೋ ಅಷ್ಟರ ಮಟ್ಟಿಗೆ ಈ ಸಮಾಧಾನವು ನಮ್ಮಲ್ಲಿ ತುಂಬಿರುವುದು. ಇದೊಂದು ಸರಳ ಪ್ರಮಾಣದ ವಿಷಯವಾಗಿದೆ. ನಾವು ಕೃಪೆಯಲ್ಲಿ, ಕರ್ತನ ಜ್ಞಾನದಲ್ಲಿ, ಸತ್ಯದ ಜ್ಞಾನದಲ್ಲಿ ಬೆಳೆಯುತ್ತಾ ಹೋದಂತೆ ಇವು ನಮ್ಮನ್ನು ಸಾಂತ್ವನಗೊಳಿಸುತ್ತದೆ, ನಮ್ಮನ್ನು ಬಲಪಡಿಸುತ್ತದೆ. ನಾವು ಪ್ರತಿದಿನವೂ ಅತ್ಯಧಿಕವಾದ ದೇವರ ಸಮಾಧಾನವನ್ನು ಹೊಂದಿಕೊಳ್ಳಬಹುದು ಮತ್ತು ಆತನ ಪ್ರೀತಿಯಲ್ಲಿ ನಾವು ನೆಲೆಸಿರಬಹುದು ಎಂಬುದೇ. ಆಮೆನ್.